ದಾವಣಗೆರೆ ಜಿಲ್ಲೆಯ ಹೊನ್ನವಳ್ಳಿ ತಾಲೂಕಿನ ಬೆಳಗುತ್ತಿ ಹೋಬಳಿಯ ಒಡೆಯರಹತ್ತೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀಯುತ ಎಚ್.ಎಸ್. ಪರಮೇಶ್ವರಪ್ಪ ಇವರಿಗೆ ಗ್ರಾಮಸ್ಥಳ ಸಾಮಾಜಿಕ ಸೇವಾ ಸಂಸ್ಥೆಯ ಈ ಒಂದು ಸಂದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು. ಸರ್, ನೀವು ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ವ್ಯವಸಾಯ ಸರ್, ವ್ಯವಸಾಯ ಮಾಡ್ತೇವೆ. ಮತ್ತೆ ಸರ್, ಯಾವ್ದಾದ್ರು ಸಂಘಟನೆಯಲ್ಲಿ ಭಾಗವಹಿಸಿದ್ದೇವೆ. ಯಾವುದು DSS ಸದಸ್ಯರಾಗಿದ್ದೀರಾ ಸರ್? ಭಾಗವಹಿಸಿದ್ದೇವೆ ಸರ್, ಓಕೆ ಸರ್. ಹಾಗೆ ಸರ್, ಹಾಗಾದ ರಾಜಕೀಯಕ್ಕೆ ಬರೋದಕ್ಕೆ ಕಾರಣ ಸರ್? ರಾಜಕೀಯಕ್ಕೆ ಹಿಂದೆ ನಮ್ಮ ಜನಗಳೆಲ್ಲ ಏನಾದ್ರು ನಿಮ್ಮ ರಾಜಕೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿರಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಜನಗಳ ಒತ್ತಾಯ ಮೇರೆಗೆ ರಾಜಕೀಯಕ್ಕೆ ಸರ್, ಇವತ್ತು ಜನ ನಿಮ್ಗೆ ರಾಜಕೀಯಕ್ಕೆ ಆಹ್ವಾನ ಕೊಟ್ಟರು. ಇವತ್ತು ಅವರು ಮಾತು ಕೊಟ್ಟ ಹಾಗೆ ಅವ್ರ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಆದ್ರೆ ನಿಮಗೆ ಮಾತು ಕೊಟ್ಟ ಜನತೆಗೆ ಈ ಕಳೆದ ಒಂದು ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರು ಸರ್? ಈ ಒಂದು ವರ್ಷದಲ್ಲಿ ಏನು ಫಸ್ಟ್ ಸ್ವಚ್ಛತೆಗೆ ಆದ್ಯತೆ ಕೊಟ್ಟಿದ್ದೀವಿ. ಎರಡನೇದಾಗಿ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟಿದ್ದೀವಿ. ಈಗ ಒಂದು ವರ್ಷದಲ್ಲಿ ಕುಡಿಯುವ ನೀರಿಂದ ಮತ್ತು ಸ್ವಚ್ಛತೆಯನ್ನ ಗ್ರಾಮ ಪ್ರದೇಶದಲ್ಲಿ ಮಾಡಿದೆ ಸರ್. ಹಾಗಾದ್ರೆ ಮುಂದಿನ 4 ವರ್ಷಗಳಲ್ಲಿ ನಿಮ್ಮ ಗ್ರಾಮದ ಜನತೆಗಾಗಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಗುರಿಯಾಗಿ ಇಟ್ಕೊಂಡಿದ್ದೀರಿ ಸರ್? ಈಗ ನಮ್ಮ ಗ್ರಾಮದ ಜನತೆಗೆ ಅವರ ಬೇಡಿಕೆಗಳನ್ನು ಈಡೇರಿಸಬೇಕು. ಫಸ್ಟ್ ಶೌಚಾಲಯದ ಬಗ್ಗೆ ಅವರಿಗೆ ಏನು ಬಯಲಿಸಿ ಹೊರಗಡೆ ಹೋಗೋದನ್ನ ತಡಿಬೇಕು. ಆಮೇಲೆ ಇನ್ನ ಅವ್ರಿಗೆಲ್ಲ ರೋಡ್ಗಳು, ಓಡಾಡಕ್ಕೆ ಬೀದಿ ದೀಪಗಳು, ರೋಡು, ಆಮೇಲೆ ಕುಡಿಯುವ ನೀರಿಂದೊಂದು ಸರ್. ಒಟ್ಟಾರೆ ಮೂಲಭೂತ ಸೌಕರ್ಯಗಳನ್ನ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಜನತೆಗೂ ಕೂಡ ನಾವು ತಲುಪಿಸಬೇಕು ಅಂತ ಹೇಳಿ ಗುರಿಯನ್ನು ಇಟ್ಕೊಂಡಿದ್ರು. ತುಂಬಾ ಉತ್ತಮವಾದ ಗುರಿಗಳನ್ನ ಇಟ್ಕೊಂಡಿದ್ದೀವಿ ಸರ್. ಆದ್ರೆ ಈ ಗುರಿಗಳನ್ನ ನೆರವೇರಿಸೋದಕ್ಕೆ ಸರ್ಕಾರದಿಂದ ಸಿಗ್ತಕ್ಕಂಥ ಅನುದಾನದ ಬಗ್ಗೆ ಏನ್ ಹೇಳ್ತೀರಿ ಸರ್? ಈಗ ನಮಗೆ ಸರ್ಕಾರದಿಂದ ಬರೋಂಥ ಅನುದಾನನೇ ನಮಗೆ ತೊಂದರೆ ಆಗ್ತದೆ. ಏನಂದ್ರೆ ಈಗ ನಮಗೆ ಫೋರ್ಟಿನ್ ಫೈನಾನ್ಸ್ ಕೊಡ್ತಾರೆ ಅಷ್ಟೇ. ಬೇರೆ BRGF ಕಡಿಮೆ ಅನುದಾನ ಕೊಡ್ತಾರೆ. ಇನ್ನ ನಾವು ಏನೇ ಕಾಮಗಾರಿಗಳನ್ನು ನಿರ್ವಹಿಸಬೇಕಂದ್ರೆ NREG ಅಲ್ಲಿ ಇದು ಮಾಡು ಅಂತ ಹೇಳ್ತಿದ್ದಾರೆ. NREG ಅಲ್ಲಿ ನಮಗೆ ಬಹಳ ತೊಂದರೆ ಆಗ್ತದೆ. NREG ತೊಂದರೆ ಯಾವ ತರ ಆಗ್ತದೆ ಅಂದ್ರೆ, ಈಗ ಕೂಲಿ ಕಾರ್ಮಿಕರಲ್ಲಿ ನಾವು ಅದನ್ನ ಒಂದು ರೋಡ್ ಆಗಲಿ ಯಾವ್ದು ರಸ್ತೆ ಉಂಚರಣೆ ಆಗಲಿ ಮಾಡಿಸ್ಬೇಕಾದ್ರೆ ಕೂಲಿ ಕಾರ್ಮಿಕರು ಏನು NREG ಅಲ್ಲಿ 204 ರೂಪಾಯಿಯನ್ನು ಕೊಡೋಕೆ ಇದು ಮಾಡಿದ್ದಾರೆ. ಆ ಕೂಲಿ ಕಾರ್ಮಿಕರು 204 ರೂಪಾಯಿಗೆ ಕೆಲಸ ನಿರ್ವಹಿಸಲು ಬರೋದಿಲ್ಲ. ಹಾಗಾಗಿ ನಮ್ಗೆ NREG ಅಲ್ಲಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಕಷ್ಟ ಆಗ್ತದೆ. ಇತರೆ ಅಭಿವೃದ್ಧಿ ಅನುದಾನ ಫೋರ್ಟಿನ್ ಫೈನಾನ್ಸ್ ನಮ್ಗೆ ಕಡಿಮೆ ಕೊಡ್ತಾರೆ. ಫೋರ್ಟಿನ್ ಫೈನಾನ್ಸ್ ಅಲ್ಲಿ ಕುಡಿಯೋ ನೀರಿಗೆ, ಆಮೇಲೆ ಸಿಬ್ಬಂದಿ ವೇತನಗಳದ್ದಾಯ್ತು, ಇನ್ನೇನ ಖರ್ಚು ವೆಚ್ಚಗಳಿಗೆ ನಮ್ಗೆ ಸರಿ ಆಗ್ತದೆ ಸರ್. ಒಂದು ಲೆಕ್ಕದಲ್ಲಿ ಯಾವ ಹಂತದಲ್ಲಿ ನಿಮಗೆ ಅನುದಾನಗಳು ಸರ್ಕಾರದಿಂದ ದೊರೆತರೆ ಇನ್ನೂ ಉತ್ತಮವಾಗಿ ಕೆಲಸಗಳನ್ನು ಮಾಡಬಹುದು? ನಮಗೆ ಈಗೇನು MLAಗಳು ಈಗ ಏನು ಜಿಲ್ಲಾ ಪಂಚಾಯತ್ ಮೆಂಬರ್ಗಳಿಗೆ ಯಾವ ತರ ಒಂದು ಸಪರೇಟ್ ಆಗಿ ಅನುದಾನ ಬರುತ್ತೋ, ವೈಯಕ್ತಿಕ ಅನುದಾನ ಆ ತರ ಬಂದ್ರೆ ನಾವು ಏನೇನು 2 ಲಕ್ಷ ಏನೋ ಕೊಟ್ರೆ, ನಮಗೆ ಒಂದು ವರ್ಷದಲ್ಲಿ 2 ಲಕ್ಷ ಕೊಟ್ರೆ ನಾವು ವೈಯಕ್ತಿಕವಾಗಿ ನಮ್ಮ ವಾರ್ಡಿಗೆ ನಮ್ಮ ವೈಯಕ್ತಿಕ ಅನುದಾನದಲ್ಲಿ ನಾವು ಕೆಲಸ ನಿರ್ವಹಿಸಬಹುದು ಸರ್. ಹಾಗೆ ಉತ್ತಮ ಅನುದಾನಗಳಲ್ಲಿ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿಗೆ ನೀವು ಯಾವತ್ತೂ ಕಾರ್ಯಪ್ರವೃತ್ತರಾಗಿರ್ತೀರಿ ಅಂತ ಹೇಳಿದ್ರಿ. ಸಂತೋಷ ಪಡುವಂತ ಒಂದು ವಿಷಯ. ಆದ್ರೆ ಇಲ್ಲಿ ಗ್ರಾಮ ಪಂಚಾಯತಿಯ ಸಾಮಾನ್ಯ ಸದಸ್ಯರನ್ನು ಕೂಡ ನಾವು ಲೆಕ್ಕದಲ್ಲಿ ಇಟ್ಕೊಂಡು ಒಂದು ಮಾತನ್ನು ಕೇಳ್ತೀನಿ. ಏನಂತ ಹೇಳಿದ್ರೆ, ನಿಮಗೆ ಸಿಗ್ತಕ್ಕಂಥ ಗೌರವಧನದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಮಗೆ ಸಿಗ್ತಾ ಇರೋಂಥ ಗೌರವಧನ ಅಂದ್ರೆ, ಈಗ ಎಷ್ಟೋ 500 ರೂಪೀಸ್ 500 ರೂಪಾಯಿನ ಮಾಡಿದರು ಸದಸ್ಯರಿಗೆ. ನಾವು ಎಲ್ಲೇ ಒಂದು ಹೊನ್ನಾಳಿ ಏನೋ ಯಾವುದೋ ಒಂದು ತಾಲೂಕು ಕಚೇರಿಗೆ ಹೋಗ್ಬೇಕಾದ್ರೆ ನಾವು ಸ್ವಂತ ಖರ್ಚಲ್ಲಿ ಹಾಕೊಂಡು ಹೋಗಿ ಇದು ಮಾಡ್ಬರ್ಬೇಕು. ಹಾಗಾಗಿ ನಮಗೆ ಒಂದು ಸ್ವಲ್ಪ ಎಲ್ಲ ಆಫೀಸ್ ಖರ್ಚುಗಳಿಗೆ ಎಲ್ಲ ಹೋಗಕ್ಕಾದ್ರೂ ಒಂದು ಸ್ವಲ್ಪ ಗೌರವಧನ ಹೆಚ್ಚಿಗೆ ಮಾಡಬಹುದಲ್ಲ? ಕನಿಷ್ಠ ಎಷ್ಟು ಹೆಚ್ಚಿಗೆ ಮಾಡಿದ್ರೆ? ಕನಿಷ್ಠ ಈಗ ನಮ್ಗೆ ತಿಂಗಳ ಮಾಸಿಕ ಒಂದು 2,000 ಕೊಟ್ರೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಅನುಕೂಲ ಆಗುತ್ತೆ ಅಂತ ಹೇಳಿ ಸರ್. ಹಾಗೆ ಇವತ್ತು ಕೇರಳ ಮಾದರಿಯನ್ನ ನಮ್ಮ ಕರ್ನಾಟಕದಲ್ಲಿ ಕೂಡ ಅಳವಡಿಸಬೇಕು ಅಂತ ಹೇಳಿ ನಮ್ಮ ಸದಸ್ಯತ್ವ ಅಭಿಯಾನಕ್ಕೆ ನೀವು ಕೂಡ ಕೈ ಜೋಡಿಸಿದಿರಿ. ಈ ಕೇರಳ ಮಾದರಿ ಬಂದ್ರೆ ನಿಮಗೆ ಅದರಿಂದ ಏನೆಲ್ಲ ಅನುಕೂಲತೆಗಳು ಆಗ್ಬಹುದು ಅಂತ ಹೇಳಿ? ಕೇರಳ ಮಾದರಿ ಬಂದ್ರೆ ನಮಗೀಗ ನೋಡ್ರಿ, ನಾವು ಎಲ್ಲೇ ಬಸ್ ಪಾಸು ಕೇರಳ ಮಾದರಿಯಲ್ಲಿ ಈಗ ಒಂದು ಬೆಂಗಳೂರಿಗೆ ಹೋಗ್ಬೇಕಾದ್ರೂ ಸದಸ್ಯರಿಗೆ ಬಸ್ ಪಾಸ್ ಕೊಟ್ಟಿದ್ದಾರೆ. ಎರಡನೇದಾಗಿ ಒಂದು ಅವ್ರ ವೇತನ ಅವ್ರಿಗೆಲ್ಲ ಯಾರು ಗೌರವಧನ, ತಾಲೂಕು ಕಚೇರಿ ಎಲ್ಲೇ ಹೋಗಕ್ಕಾಗ್ಲೂ ಆದ್ರೂ ಒಂದು ಗೌರವಧನ ಇದಾಗುತ್ತೆ. ಮೂರನೇದು ಒಂದು ಇದು ಏನು ಅವ್ರಿಗೊಂದು ಫಿಕ್ಸ್ ಮಾಡಿದ್ದಾರೆ. ಏನಂದ್ರೆ ಅವರು ಒಂದು ವಾರ್ಡಿಗೆ ಅದು ಎಷ್ಟು ಅವ್ರಿಗೆ MLAಗೆ ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಅನುದಾನ ಯಾವ ತರ ಕೊಡ್ತಾರ, ಆ ಅನುದಾನನ ನಾವು ನಮ್ಮ ವಾರ್ಡಿ ತಗೊಂಡ್ಬಂದು ಅದನ್ನ ಉಪಯೋಗಿಸ್ಬೋದು, ಉಪಯೋಗಿಸ್ಬೋದು ಅಂತೇಳಿ
ಕೇರಳ ಮಾದರಿಯಲ್ಲಿ. ಕೇರಳ ಮಾದರಿ. ಸರ್, ಇವೆಲ್ಲ ಉಪಯೋಗಗಳು ಕೂಡ ನಮ್ಮ ಕರ್ನಾಟಕಕ್ಕೆ ಬರಲಿ ಅನ್ನೋದು ಕೂಡ ನಮ್ಮ ಆಶಯನೇ. ಹಾಗಾಗಿ ಕೇರಳ ಮಾದರಿ ತರೋದಕ್ಕೆ ನಾವು ಈ ಆಂದೋಲನವನ್ನು ಸ್ಟಾರ್ಟ್ ಮಾಡಿದ್ದೀವಿ ಸರ್. ಹಾಗೆ ಇನ್ನೊಂದು ಸರ್ ಏನಂತ ಹೇಳಿದ್ರೆ, ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ಸ್ಥಳೀಯ ಸಮಸ್ಯೆಗಳನ್ನು ಗುರುತಿಸಕ್ಕಂತ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರ ಮನೆಗೆ ಹೋಗಿ ನಮ್ಮ ಸಂಸ್ಥೆಯ ಎಲ್ಲಾ ವಿಚಾರಗಳನ್ನು ತಿಳಿಸಿ ಅವರಿಂದ 10 ನಿಮಿಷಗಳ ವಿಡಿಯೋ ಚಿತ್ರೀಕರಣವನ್ನು ಮಾಡಿ ಅದನ್ನ ಅಂತರ್ಜಾಲದ ಮೂಲಕ ಅಂದ್ರೆ ಇಂಟರ್ನೆಟ್ ಮೂಲಕ ಇಡೀ ದೇಶಕ್ಕೆ ತೋರಿಸ್ತಾ ಇದೆ. ಇದರಿಂದ ನಿಮಗೆ ಯಾವ್ಯಾವ ರೀತಿಯ ಉಪಯೋಗಗಳಾಗಬಹುದು ಸರ್? ಈಗ ನಮಗೆ ಅನುಕೂಲ ಆಗುತ್ತೆ ಅದು ಎಲ್ಲ. ಈಗ ನೋಡ್ರಿ, ಆಂಧ್ರ ಮಾದರಿಯಲ್ಲಿ ಎಲ್ಲಾ ಸದಸ್ಯರಿಗೆ ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಎಲ್ಲ ಕಚೇರಿಗಳಿಗೆ ಹೋಗಕ್ಕೆ ಅನುಕೂಲ ಆಗುತ್ತೆ. ಯಾವ್ದೇ ಒಂದು ನಾವು ತಾಲೂಕ್ ಕಚೇರಿಗೆ ಹೋದ್ರೆ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಅನ್ನೋದು ಐಡೆಂಟಿಫೈಗೆ ಈಗ ನಮ್ಗೆ ಐಡಿ ಕಾರ್ಡ್ ಬೇಕೇ ಬೇಕು. ಅದಂತರ ಈ ವಿಡಿಯೋ ಸಂದರ್ಶನದ ಮೂಲಕ ನಾವು ರಾಜ್ಯಾದ್ಯಂತ ಜನಗಳಿಗೆ ಗುರ್ತಾಗುತ್ತೆ ಅನ್ನೋ ಒಂದು. ಖಂಡಿತ ಸರ್, ಒಳ್ಳೇದು. ಹಾಗೆ ಸರ್, ಏನು ಅಂತ ಹೇಳಿದ್ರೆ, ಈಗ ನಮ್ಮ ಸಂಸ್ಥೆಯ ವಿಚಾರವಾಗಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ. ನಿಮ್ಮೆಲ್ಲರ ಬೆಂಬಲದೊಂದಿಗೆ ನಾವು ಉತ್ತಮ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಖಂಡಿತ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ಸರ್, ನಮ್ಮ ಸಂಸ್ಥೆ ಬಗ್ಗೆ ನಿಮ್ಮ ಮನದಾಳದ 4 ಮಾತುಗಳು ಏನ್ ಹೇಳೋದು? ಈಗ ಇದು ಸಂಸ್ಥೆ ನಮಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ, ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಒಳ್ಳೆ ಹೋರಾಟ ಮಾಡ್ತಿದೆ. ಈ ಹೋರಾಟ ಮುಂದುವರಿಲಿ, ಈ ಹೋರಾಟ ಯಶಸ್ವಿ ಆಗಲಿ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ಸರ್. ಓಕೆ ಸರ್, ಖಂಡಿತವಾಗ್ಲೂ ಕೂಡ ಸರ್, ನಿಮ್ಮೆಲ್ಲರ ಸಲಹೆ ಸಹಕಾರ ಮಾರ್ಗದರ್ಶನ ಮತ್ತೆ ನಾವು ಕೂಡ ಎಲ್ಲ ಹಂತದಲ್ಲೂ ಕೂಡ ಸಲಹಾ ಸಮಿತಿಗಳನ್ನು ಮಾಡಿ ನಿಮ್ಮಂತ ಎಲ್ಲರ ಅನುಭವಿಗಳ ಸಲಹೆಯನ್ನು ತಗೊಂಡು ಮುಂದುವರಿಯೋದಕ್ಕೆ ಕನಿಷ್ಠ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ, ಈ 10 ನಿಮಿಷಗಳ ಕಾಲಾವಕಾಶ ನಮ್ಮೊಂದಿಗೆ ನೀವು ವಿಡಿಯೋ ಸಂದರ್ಶನದಲ್ಲಿ ಕಳೆದಕ್ಕಾಗಿ ನಮ್ಮ ಸಂಸ್ಥೆ ಪರವಾಗಿ, ನನ್ನ ವೈಯಕ್ತಿಕವಾಗಿ ಹಾಗೂ ನನ್ನ ಸಿಬ್ಬಂದಿಗಳ ಪರವಾಗಿ ನಿಮಗೆ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್. ಹಾಗೆ ಈ ಒಂದು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆಯ ವಿಶೇಷ ಒಂದು ಕಾರ್ಯಕ್ರಮ ಮನೆ ಬಾಗಿಲಿಗೆ ಹೋಗಿ ಗ್ರಾಮ ಪಂಚಾಯತ್ ಸದಸ್ಯರನ್ನ ಅಭಿನಂದಿಸುವಂಥದ್ದು. ಈ ಒಂದು ಅಭಿನಂದಿಸುವ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ನಿಮ್ಮನ್ನು ಉತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದೆ. ಮುಂದಿನ ದಿನಗಳು ಕೂಡ ಜಯ ನಿಮ್ದಾಗ್ಲಿ, ಇನ್ನೂ ಹೆಚ್ಚಿನ ರೀತಿ ಸಮಾಜ ಸೇವೆಗೆ ನೀವು ಸಿದ್ಧರಾಗಬೇಕು ಅಂತ ಹೇಳ್ತಾ ಈ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕಂತ ಹೇಳಿ ತಮ್ಮ ಕೇಳ್ತೀನಿ.